ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡಲು ಹೊರಟಿರುವುದು ಸುಮಾರು 250 ವರ್ಷಗಳ ಇತಿಹಾಸವಿರುವ ನಮ್ಮ ನೆಲಮಂಗಲದ ಕಡಲೆಕಾಯಿ ಪರಿಸೆಯನ್ನು. ಈ ಕಡಲೆಕಾಯಿ ಪರಿಸೆ ಹೇಗೆ ಶುರುವಾಯ್ತಪ್ಪ ಅಂತಂದ್ರೆ, ಸುಮಾರು 250 ವರ್ಷಗಳ ಹಿಂದೆ ದನ ಕಾಯಲು ಬಂದಿದ್ದ ಹುಡುಗರಿಂದ ಬೆಳಕಿಗೆ ಬಂತು. ಹಾಗೆ ತದನಂತರ ಮಲ್ಲಪ್ಪ ಶೆಟ್ರು ಹಾಗೂ ಸಿದ್ದರಾಮಯ್ಯ ಶೆಟ್ರು ಗುಹೆಯಲ್ಲಿದ್ದ ಗಣಪನಿಗೆ ಒಂದು ಗುಡಿಯ ಕಟ್ಟಿಸಿದರು. ಆಗಿನಿಂದ ಅಲ್ಲಿದ್ದಂತಹ ಸುತ್ತಮುತ್ತಲಿನ 10 ಹಳ್ಳಿಯ ರೈತರು ಭಾರೀ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದಂತಹ ಕಡಲೆಕಾಯಿ ಹಾಗೂ ಕಬ್ಬನ್ನು ಪ್ರತಿ ವರ್ಷವೂ ಆ ವಿಘ್ನೇಶ್ವರನಿಗೆ ಅರ್ಪಿಸುತ್ತಿದ್ದರು. ಹಾಗೆ ಮೂಟೆಗಟ್ಟಲೆ ಕಡಲೆಕಾಯಿಯನ್ನು ಉಚಿತವಾಗಿ ವಿತರಣೆ ಮಾಡುತ್ತಿದ್ದರು. ಇದೇ ಕಾರಣಕ್ಕಾಗಿ ಕಡಲೆಕಾಯಿ ಪರಿಸೆ ಹೆಸರು ಬಂತು ಎಂದು ಹೇಳುತ್ತಾರೆ. ಕಳೆದ ದಿನಗಳಲ್ಲಿ 100 ಟನ್ಗಳಷ್ಟು ಕಡಲೆಕಾಯಿಯ ಮಾರಾಟವನ್ನು ತುಂಬಾ ಭರ್ಜರಿಯಿಂದ ಮಾಡಲಾಗುತ್ತದೆ. ಜಾತ್ರೆಯ ದಿನ ಸುಮಾರು 25ಕ್ಕೂ ಹೆಚ್ಚು ಸಮುದಾಯದವರು ಸೇರಿ ಟೆಂಟ್ ಹಾಕಿಕೊಂಡು ಜಾತ್ರೆಯಲ್ಲಿ ಸೇರಿರುವ ಸಾವಿರಾರು ಸಂಖ್ಯೆಯ ಭಕ್ತರ ದಣಿವು ಮತ್ತು ಹಸಿವು ಹಿಂಗಿಸುವುದರ ಜೊತೆಗೆ ದೇವಾಲಯದ ಸಮಿತಿಯವರು ಭಕ್ತರ ಸಹಾಯದಿಂದ 2 ದಿನಗಳ ಕಾಲ ಭಾರೀ ಭೋಜನ ವ್ಯವಸ್ಥೆ ಮಾಡಲಾಗುತ್ತದೆ. ಹುಡುಗ ಹೇಳ್ದ, ನಾವು ಜಾತ್ರೆಗೆ ಬರೋದು ಬರೀ ಕಲರ್ಸ್ ನೋಡಕ್ಕೆ, ಅದ್ ನೋಡಕ್ಕೆ, ಹುಡುಗಿ ನೋಡಕ್ಕಲ್ಲ ಅಂತ. ಯಾರು ಹೇಳಿದು? ಹುಡುಗರು ಜಾತ್ರೆಗೆ ಬರೋದೇ ಹುಡುಗಿರು ನೋಡಕ್ಕೆ ಅಂತ. ಒಡೆ 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 ಅದು ನಮ್ಗೂ ಚಾನ್ಸ್ ಇದೆ. ನಾನು ಪಕ್ಕ ಆಡ್ತಾ ಇದ್ದೆ ಬೋಟು. ಇದೇನಕ್ಕೆ ಅಂದ್ರೆ ಎಕ್ಸ್ಪೆಷಲಿ ಜಾತ್ರೆಗೆ ಎಕ್ಸ್ಪೆಷಲಿ ಮಾಡ್ಸಿರೋದು. ಮಸ್ತ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಯಾವ ಏಜಲ್ಲಿ ಏನೇನ್ ಮಾಡ್ಬೇಕು ಆ ಏಜಲ್ಲಿ ಮಾಡ್ಬೇಕು. ಏನೋ ಕಂದ ಮನೇಲಿ ಬಂದಿದ್ವಿ ಜಾತ್ರೆಗೆ. ಇಲ್ಲೂ ಒದ್ದಾಡ್ಕೊಂಡು ಆ ರೋಡ್ ಮಿಸ್ ಆಯಿತು. ಅಂಡ್ ಈ ರೋಡ್ ತಗೊಂಡ್ವಿ ನೋಡ್ರಿ. ಗಾಯ್ಸ್ ನೋಡಿದ್ರ, ಒಂದು ಹೊಟ್ಟೆ ತುಂಬಿಸ್ಕೊಳಕ್ಕೆ ಇಲ್ಲಿಗೆ ಬರ್ತಾರೆ. ಇನ್ನು ತುಂಬಿರೋ ಜೋಬ್ ಖರ್ಚು ಮಾಡೋಕ್ಕೆ ಜಾತ್ರೆಗೆ ಬರ್ತಾರೆ. 2 ಕ್ಯಾಟಗರಿ ಇರುತ್ತೆ. ವರ್ಷ ಮಿಸ್ ಆಗ್ತಾ ಇತ್ತು. ವರ್ಷ ಸಿಕ್ಕಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಏನಂದ್ರೆ, 2 ಡೇಸ್ ಏನೇ ಕ್ರೌಡ್ ಇದ್ರು ಎಲ್ಲ ಕಂಟ್ರೋಲ್ ಮಾಡಿ ಫುಡ್ ಎಲ್ಲನ ಇಲ್ಲೊಂದು 50 ಜನ ಮುಂದೆ 50 ಮನೆ ತನಕ ಬಂದೆ ನೋಡ್ತಾ ಇರ್ಬೋದು. ಗಾಯ್ಸ್ ಮೈಕ್ ಇದೆ, ಮಾತಾಡೋ. ಗಾಯ್ಸ್ ಜಾತ್ರೆಗೆ ಬಂದಿದ್ವಿ ಹುಡುಗನ ಜೊತೆ. ಫುಲ್ ಕ್ರೌಡ್. ನಾನು ಎವ್ರಿ ಇಯರ್ ಬರ್ತೀನಿ.
ಎಲ್ಲಾ ವರ್ಷನೂ ಇದೇ ತರ ಇರುತ್ತೆ, ಸೇಮ್ ಕ್ರೌಡ್. ಇದು ಕ್ರೌಡ್ ಕಡಿಮೆ ಇದೆ, ಇನ್ನ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಆಗುತ್ತೆ. ನಾನು ಪ್ರತಿಯೊಂದು ವಿಡಿಯೋನ ಬಿಟ್ಟು ಆಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಹೆವಿ ಕ್ರೌಡ್ ಇದೆ, ನಿಮ್ಗೆ ಕೇಳಿಸ್ತಾ ಇದೆಯಾ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಸಾರಿ ಏನಾದ್ರು ನಮ್ಮ ಹುಡುಗ ನಾಚ್ಕೊಂತವನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫಸ್ಟ್ ಟೈಮ್ ಲಾಗಲ್ಲಿ ಜಾಯ್ನ್ ಆಗಿರೋದಪ್ಪ ನಮ್ಮ ಹುಡುಗ. ನನ್ನ ಫ್ರೆಂಡ್ ತಮ್ಮ ಫುಲ್ ಚಿತ್ತಾರ್ಬೇಕಲ್ಲ, 2 ಗಂಟೆಯಿಂದ ಮನೆಗೆ ಹೋಗಿಲ್ಲಂತೆ. ಜಾತ್ರೆಯಲ್ಲಿ ಊದವನೆ, ಅದೆಲ್ಲ ಸುತ್ಕೊಂತವನೆ. ಊದು ತಾವರೆಕೆರೆ ಹೋಗುತ್ತೆ, ಇಲ್ಲೂದಿದ್ರೆ ತಾವರೆಕೆರೆ ಹೋಗುತ್ತೆ, ಇಲ್ಲೂದಿದ್ರೆ ತಾವರೆಕೆರೆ ಹೋಗುತ್ತೆ. ಇವಾಗ ನಮ್ಮ ಹುಡುಗ ಇನ್ನೊಂದು ಗ್ಯಾಂಗ್ ಬರ್ಬೇಕು, ಗ್ಯಾಂಗ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದೀವಿ. ಗ್ಯಾಂಗ್ ಬಂದ್ರೆ ಇನ್ನ ವೈಬ್ ಆಗುತ್ತೆ, ಇನ್ನ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತವೆ. ಗ್ಯಾಂಗ್ ಬರ್ಬೇಕು. ಸೊ ನಾವು ಆದಷ್ಟು ಇವಾಗ ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ನೋಡಿ ಜಾತ್ರೆ ಓಡಾಡ್ತಾ ಇದೀವಿ. ಏನೂ ಶಾಪಿಂಗ್ ಮಾಡಿಲ್ಲ. ನಮ್ಮ ಹುಡುಗ ಬೋರ್ ಆಗ್ತಾವೆ, ಅವ್ರ ಫ್ರೆಂಡ್ಸ್ ಜೊತೆ ಹೋಗಿಲ್ಲ ಅಂತ ನೋಡಿ. ಧನ್ಯವಾದಗಳು. ಏನ್ ಮಾಡೋಣ ಬ್ರೋ, ಎಲ್ಲ ಹುಡುಗರು ನೋಡ್ತಾ ಇರಿ, ಎಲ್ಲ ಅವ್ರವ್ರ ಹುಡುಗಿರು ಹಾಕೊಂಡ್ ಬಂದವ್ರೆ. ನಾನ್ ಲಾಕ್ಸ್ ಮಾಡ್ಬೇಕು ಅಂತ ಗಾಡಿಲಿ ನನ್ ಗಾಡಿ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ನೋಡಿ ಇಳ್ಕೊಂಡ್ ಬಂದಿದೀವಿ. ಇದು ಲಾಗರ್ ಬಾಳು, ಏನ್ ಮಾಡಂಗಿಲ್ಲ. ನಿಮ್ನು ತೆಗಿಬೇಕಾ ವಿಡಿಯೋ? ನಿಮ್ನು ತೆಗಿಬೇಕಾ? ಎಲ್ಲೋ ಕ್ರೌಡು, ಕಾರ್ಡಾಗಿ ಜಾಗ ಇಲ್ಲ. ಗ್ಯಾಪ್ ಅಲ್ಲ ಹೋಗ್ತಾ ಇದೀವಿ. ಫುಲ್ಲು ಜನ ಇದಾರೆ, ಜಾಲಿ ಜಾಲಿ ಅಂತ ಎಲ್ಲ ಫುಲ್ ಈವ್ನಿಂಗ್ ಬಂದಿದ್ದಾರೆ. ಆಕ್ಚುಲಿ ಜಾತ್ರೆಗೆಲ್ಲ ಈವ್ನಿಂಗ್ ಜಾಸ್ತಿ ಬರೋದು, ನೀವು ನೋಡ್ತಾ ಇರ್ಬೋದು. ಜಾತ್ರೆ ಅಂದ್ರೆ ಈವ್ನಿಂಗ್, ಕತ್ತೆ ಟೈಮ್ ಲೈಟಿಂಗ್ಸ್ ಇವೆಲ್ಲ ಅಂದ್ರೆ ಜಾಸ್ತಿ ಜಾತ್ರೆ ಎಲ್ಲ ಓಡಿಸಿರ್ತಾರೆ. ಗಾಯ್ಸ್, ಒಂದು ವಿಸ್ಮಯಕಾರಿ ನೋಡಿ ಹುಡುಗ ಹೆಂಗ್ ಹೊಡಿತೊಂಡಿ ಅಂದ್ರೆ ಅವನ ಅಜ್ಜಿನ ಅದು 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 ಒಡೆ 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 ಅದು 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 ಯಾರು ಬೈಲ್ 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 ಅಂತ ಹೊಡಿತವನೆ. ಬ್ರೋ ಎಂತೆಂತ ಸ್ಪೋರ್ಟ್ಸ್ ಗಾಡಿಗಳಿದೆ ಬ್ರೋ ಇಲ್ಲಿ. ಅಪ್ಪ KTM, ಕವಾಸಕಿ, ಇದ್ಯಾವ್ದು ಇನ್ನೊಂದು ಯಾವ್ದು ನೀವು ಸೇಮ್ ಒಟ್ಟಿಗೆ ಎಕ್ಸ್ಚೇಂಜ್ ಮಾಡೋಣ. ಸೆಂಟ್ರಲ್ ಒಂದು ಜೀಪು, ಬೋರ್ ಆಗ್ಬಾರ್ದು ಅಂತ ಸೆಂಟ್ರಲ್ ಯಾರು ಇದ್ರೆ. ಸಖತ್ತಾಗಿದೆ, ಒಳ್ಳೆ ಮಾಡೆಲ್ ಟೈಪ್ ಇದೆ ನೋಡಿ, ಹೆಂಗಿದೆ ಒಳ್ಳೆ ಎಕ್ಸ್ಟ್ರಾಟ್ರು. ಗಾಯ್ಸ್, ಇದು ನಮಗೂ ಚಾನ್ಸ್ ಇದೆ. ನಾನು ಪಕ್ಕ ಆಡ್ತಾ ಇದ್ದೆ ಬೋಟು ನೋಡಿ, ಎರಡು ಕಾಲಡಿ ನೀರಿದೆ. ಚಿಕ್ಕ ಮಕ್ಳಿಗೆ ಅದೇ ಖುಷಿ. ಫುಲ್ ಜೋಶ್. ಒಂದ್ ಗೇಮ್ ಮಾಡಿದೀವಿ, ಸೈಕ್. ಇನ್ನೊಂದ್ ಗೇಮ್ ಮಾಡ್ಬೇಕು. ನಮ್ಮ ಹುಡುಗರು ಬರ್ತಾ ಇದಾರೆ, ಅವ್ರಿಗೋಸ್ಕರ ನಾವು ವೈಟಿಂಗ್. ಅವ್ರು ಬಂದ್ರೆ ಸಗದಾಗಿರುತ್ತೆ. ನಮ್ ಗ್ಯಾಂಗ್ ಒಂದ್ 5-6 ಜನ ಇದಾರೆ. ಬ್ರೋ ಇವ್ರ ಗ್ಯಾಂಗ್ ಒಂದ್ 4 ಜನ ಇದಾರೆ. ನೋಡ್ರಿ ಬ್ರೋ, ಎಲ್ಲಿಂದ ಬಂದಿರೋ ಬ್ರೋ? ನೆಲಮಂಗಲ. ಎಲ್ಲಿ ಬ್ರೋ? ಓ, ನಮ್ ರಾಯನಗರದವರು. ನಾವು ಅಲ್ಲೇ ಬ್ರೋ, BCM ಮಾಡ್ತಾ ಇದ್ದವರು ನೆಲಮಂಗಲನೇ. ಓಕೆ ಬ್ರೋ, ಅಥರ್ವ ವೈಬ್ಸ್ 777 ಫಾಲೋ ಮಾಡಿ ಬ್ರೋ. ನೋಡಿ ಈ ತರ ಚಾನೆಲ್ ಎಂ ಕೇಳಿ ಲಾಕ್ಸ್ ಮಾಡ್ತೀರಿ ಅಂತೆಲ್ಲ ಕೇಳ್ತಾರೆ, ತುಂಬಾ ಖುಷಿ ಆಗುತ್ತೆ ನಮ್ಗೆ. ಹಾಯ್ ಬ್ರೋ, ಬ್ಲಾಶ್ ತುಂಬಾ ಇಷ್ಟ ಆಯ್ತು ನನ್ಗೆ. ನೋಡಿ ಬ್ರೋ, ನಾನೊಂದ್ಸಲ ಹಾಕೊಂಬೋದಾ? ಗಾಯ್ಸ್, ಇದೇನಕ್ಕೆ ಅಂದ್ರೆ ಎಕ್ಸ್ಪೆಷಲಿ ಜಾತ್ರೆ
ಜಾತ್ರೆಗೆ ಎಕ್ಸ್ಪೆಷಲಿ ಮಾಡ್ಸಿರೋದು ಮಸ್ತ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಬ್ರೋ ಒಂದು ಫೋಟೋ. ದೇವಸ್ಥಾನ ಮುಂದೆ ಬಂದಿದ್ದೀವಿ ಈಗ. ಅಣ್ಣ ಫುಲ್ ಜಾಲಿ ಅಣ್ಣ, ಫುಲ್ ಜಾಲಿ. ಈಗ ಆಜೆ ಬ್ರದರ ಕೇಳ್ತಾರೆ, ಆಜೆ ಲಾಗರ ಕೇಳ್ತಾ ಇದೀನಿ. ಇವಾಗ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಏನ್ ಮಾಡ್ತಾ ಇದ್ದೀರಿ? ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ಯಾರನ್ನಾರು ಹುಡಿಕೊಂಡು ಹೋಯ್ತಿದ್ದು. ಎಲ್ಲಾರು ಗ್ಯಾಂಗಲ್ಲಿ ಮಿಸ್ ಆಗಿ ಆಗ್ತಾರಲ್ಲ, ಇಲ್ಲ ಅವ್ರು ಮಿಸ್ ಆದ್ರೆ ಇವ್ರು ಮಿಸ್ ಆಗ್ತಾರೆ, ಇವ್ರು ಮಿಸ್ ಆದ್ರೆ ಅವ್ರು ಮಿಸ್ ಆಗ್ತಾರೆ. ಇವಾಗ ನೆನ್ನೆನೂ ಬಂದಿದ್ವಲ್ಲ ಅಥವಾ ಇವತ್ತೇ ಫಸ್ಟ್? ನೆನ್ನೆನೂ ಬಂದಿದೆ, ಇವತ್ತು ಬಂದಿದೆ. ನೋಡಿ ಗಾಯ್ಸ್, ನಮ್ಮ ಹುಡುಗ ನೆನ್ನೆನೂ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಅಂದ್ರೆ ಫುಲ್ ಹೆಲ್ಮಗ ಇಲ್ಲೇ ಲೋಕಲ್ ಅಲ್ಲ, ಫುಲ್ ಓಡಾಡ್ತಾ ಇರೋದೇ ಕೆಲಸ ನಮ್ಗೆ. ಓಕೆನಾ ಗಾಯ್ಸ್, ಜಾಯಿಂಟ್ ಬಿಲ್ಲಿಗೆ ಬಂದಿದ್ವಿ ನಾನು ಮತ್ತು ಅನ್ವಿತಾ. ಇವಳು ಆಡಬೇಕು ಅಂತ ಹೇಳಿದ್ಲು, ಸೊ ನಾನು ಅನ್ವಿತಾ ಬಂದಿದ್ದೀವಿ. 100 ರೂಪೀಸ್ ಟಿಕೆಟ್ ತೊಗೊಂಡಿದ್ವಿ, ವಿಡಿಯೋ ಕವರ್ ಆಗ್ತಾ ಇದೆ, ಸೊ ಹೋಗ್ಬೇಕು. ಮಾತಾಡ್ದ್ಯಾ? ಇವಾಗ ಜಾಯಿಂಟ್ ಬಿಲ್ ಆದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಇದೆಯಾ? ಆ ಗೇಮ್ಗೆ ಹೋಗ್ಬೇಕಾ? ಜಾಯಿಂಟ್ ಬಿಲ್ ಆದಮೇಲೆ ಆ ಗೇಮ್ ಹೋಗ್ಬೇಕಂತೆ. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೆ. ಅದಾದಮೇಲೆ ಈ ಜಾಯಿಂಟ್ ಬಿಲ್ ಫಸ್ಟ್ ಮುಗಿಸ್ಕೊಂಡ್ಬಿಡ್ತೀವಿ, ತಲೆ ತಿರುಗುತ್ತೆ. ನಮ್ಮ ವೀಡಿಯೋಗ್ರಾಫರ್ ಬಂದಿಲ್ಲ, ತುಂಬ ಕರೆದ್ವಿ ಬನ್ನಿ ಅಂತ, ವೀಡಿಯೋಗ್ರಾಫರ್ ಬಂದಿಲ್ಲ. ಸೊ ನಾವು ನೋಡೋಣ ಪೀಸ್ ಹೆಂಗಿರುತ್ತೆ ಅಂತ. ಇವಾಗ ಹತ್ಕೊಂಡಿದ್ದೀವಿ ಗಾಯ್ಸ್, ನೋಡ್ತಾ ಇರ್ಬೋದು ನೀವು, ಹತ್ಕೊಂಡಿದ್ದೀವಿ ಈಗ. ಕ್ರೇಜಿ. ನಾವು ಆ್ಯಕ್ಚುಲಿ ಹತ್ತು ಕಡೆ ಕುತ್ಕೊಬೇಕಿತ್ತು, ಚೆನ್ನಾಗಿರೋದು. ಹತ್ತು ಕಡೆ ಕೂತಿದ್ದೀವಿ. ಕೈ ಮಾಡಿ. ನಾನು ಅಮ್ಮಿ ಕೂತ್ಬಿಟ್ಟಿದ್ದೀವಿ. ಕಲಾಂಟಿನ ಇಲ್ಲೇ ಇದ್ದಾರೆ, ಕೆಳಗಡೆ ವಿಡಿಯೋ ಮಾಡ್ತಾ ಇದ್ರು, ನಾವು ಮೇಲೆ ಕೂತಿದ್ವಿ. ಕಂದ ಹಂಗೆ ಒತ್ಕಡೆ ಅಣ್ಣ ಬಂದ ಗೈಸ್, ನಮ್ಮ ಹುಡುಗ ಬರ್ತಾರೆ. ನಿಮ್ ಬಿಡಿಸ್ಕೊಬೇಕು, ಮಜಾ ಕಾಣ್ತಾವ. ಲವಡಕ್ಕೆ ಬಾಲ್ ಏನ್ ನಿಮ್ದು ಮೀಡಿಯಾ ಮೀಡಿಯಾ ಗೈಸ್, ಈ ಕೊಲಂಬಸ್ ಗೇಮ್ ಆಡ್ಬೇಕು. ಕದ್ದು ಮುಚ್ಚೆ ಓಡಾಡ್ತಿದ್ದ ಬರಲ್ಲ ಅಂತ. ಇವ್ನು ಬರಲ್ಲ ಅಂತವೆ. ಗೈಸ್ ಸಿಚುವೇಶನ್ ನೋಡಿ, ಯಾರು ಬರಲ್ಲ ಯಾರು ಬರ್ತಾವ್ರೆ ಅಂತ ನೋಡಿ. ಡೌ ಮಾಡ್ತಾರೆ ಬೇರೆ ಅಂತ. ಇವಾಗ ಕರ್ಕೊಂಡು ಹೋಗ್ತೀವಿ, ಲೈವ್ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ನೋಡೋಣ ಬನ್ನಿ. ಲೈವ್ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಗೊತ್ತಿರಲಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.
ನೀವ್ಯಾರು ಕೇಳಲ್ವೇ, ಇದು ತಪ್ಪಲ್ವೇ? ಗಾಯ್ಸ್ ಮುಗ್ದಿದೆ ಸರ್. ನಿಮ್ದು ಎಕ್ಸ್ಪ್ರೆಷನ್ ಹೆಂಗಿದೆ ಸರ್? ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿತ್ತು. ಏನೋ ಫುಲ್ ಸೌಂಡ್ ಮಾಡ್ತಾ ಇದ್ರಿ, ಏನ್ರಿ ಮೀಡಿಯಾ ಅಂತ? ಜಾಲಿ ಜಾಲಿ ಜಾಲಿ. ಯಾವ ರೇಂಜ್ಗೆ ಹರಿಸ್ಕೊಂಡವನೆ ಅಂದ್ರೆ ಇವನು ಹಚ್ಚಿರೋ ವೈಬ್ರೇಷನ್ಗೆ ಕಿತ್ಕೊಂಡ್ ಬರ್ಬೇಕಿತ್ತು. ಆ ರೇಂಜಿಗೆ ಹಚ್ಚವ್ರಿ. ಇಲ್ಲಿ ನೋಡ್ರಿ ಏನ್ರಿ ಮೀಡಿಯಾ ಅಂತ ಕೊಡ್ತಾವ್ರಿ ಬಿಲ್ಡಪ್. ಬೈಕ್ ಬಂದಿರೋ ತೋರ್ಸಕ್ ಆಗಲ್ಲ ಸರ್. ಬ್ರೋ ಹೆಂಗಿತ್ತು ಬ್ರೋ? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಯೂತ್ ಎಲ್ಲ ಆಡ್ಬೇಕು. ಯಾವ್ದು ಬೈಕ್ ಬರ್ಲೇ ಇಲ್ಲ. ಆಮೇಲೆ ವಾಪಸ್ ನಂಗೆ ಕೆಡೆ ಬರ್ತೀನಿ ನಂಗೆ ಅನ್ಸಲೇ ಇಲ್ಲ. ಗಾಯ್ಸ್ ನಮ್ಮ ಹುಡುಗಕ್ಕೆ ಬಾಯಿಗೆ ಬಂದ್ರು ನುಂಗ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಮಚ್ಚ. ಲವ್ ಯು. ಗಾಯ್ಸ್ ಯಾವ ಆಟೋನು ಬಿಡ್ತಾ ಇಲ್ಲ, ಇವತ್ತೆಲ್ಲ ಆಡ್ತಾ ಇದೀವಿ. ಹಾಯ್. ಈ ಟ್ರೈನ್ ನಾವು ಉಲ್ಟಾ ಪಲ್ಟಾ ಮಾಡಿ ಓಡಿಸಿದ್ರೆ ಮಜಾ ಬರಲ್ಲ. ಸರಿ ಬಿಡು, ಆಯ್ತು ಬಿಡು. ಗಾಯ್ಸ್ ನೋಡಿ, ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಚಂದು ಗೇಮ್ ಇಂಡಿಯಾ ಟೆಕ್ನಿಕ್ ಓಡಿಸಿ ಅಂತ. ಇವಾಗ ನಾನು ಒಂದು ಟ್ರೈ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಟ್ರೈ ಮಾಡಿಲ್ಲ, ಈ ಟೈಮ್ ನಾನು ಟ್ರೈ ಮಾಡ್ತೀನಿ. ಅಣ್ಣ 20 ರೂಪಾಯಿ ಒಂದೇ ಶಾಟಾ? ಗಾಯ್ಸ್ ನಮ್ಮವರು ಖಜಾಂಜಿ ಇನ್ನೊಬ್ರು ಇದಾರೆ, ಅವ್ರದ್ದು ಇನ್ನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಸರಿ ಅಣ್ಣ, ಬಂದಂಗ ಆಗ್ತಾ ಇದೆ. ಜಡ್ಜ್ಮೆಂಟ್ಸ್ ಆಡಿಯನ್ಸ್ ಎಲ್ಲ ತೆಗೆದ್ಬಿಟ್ಟಿದ್ರು ಈಗ. ಫೋನ್ ಹೋಗಿರೋದು ಯಪ್ಪ. ಗಾಯ್ಸ್ ನಮ್ಮ ಹುಡುಗ ರೊಚ್ಕೆದ್ ಬಿಟ್ಟವನೆ. ಅದ್ರಲ್ಲಿ ಒಂದಾರು ಹೊಡಿತಾನ ನೋಡೋಣ. ಏನ್ ಮಾಡ್ತಾ ಇದೆಯಲ್ಲ ಇಲ್ಲಿ ಮಗ ಒಂದಾರು ಹೊಡಿಬೇಕಲ್ಲ, ಮಾನ ಮಾಡಿದ್ವಿ ಸ್ಪೆಷಲ್. ಅಣ್ಣ ಒಂಚೂರು ಚಮ್ಕೊಳ್ಳೋಣ ಇಲ್ಲಿ. ಗಾಯ್ಸ್ ಇದು ಪರವಾಗಿಲ್ಲ ಗಾಯ್ಸ್, ಗೇಜು ನಾರ್ಮಲ್ ಇದೆ. ವಾಲಿಬಾಲ್ಗಿಂತ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಇದೆ, ಟ್ರೈ ಮಾಡ್ಬೋದು. ಅಣ್ಣ ಇನ್ನೊಂದು ಕೊಡ. ಗಾಯ್ಸ್ ನಾವು ಅರ್ಧ ಹಾಕೊಂಡು ಬೀಳಲ್ಲ. ಆ ಡಿಸ್ಟೆನ್ಸು, ಆ ಮಾಲ್ ವೆಯ್ಟು, ಆ ಚಮ್ ಗೇಜು ಬೀಳಲ್ಲ. ನಾನು 4 ಟ್ರೈ ಮಾಡಿದ್ರೆ ಒಂದು ಬೀಳಿಲ್ಲ. ಅಣ್ಣ ಜಾಲಿ ಜಾಲಿ ಎಲ್ಲ ಜಾಲಿ. ಯಾಕೆ ನಾವು ಇಲ್ಲಿ ಚಿಕ್ಕ ಹುಡುಗ 5 ವರ್ಷದ ಹುಡುಗರಿಂದ ಬರ್ತಿದೀವಿ. ಅವಾಗಿಂದನೂ ಜನ ವರ್ಷ ಜಾಸ್ತಿ ಆಗ್ತಾನೆ ಅವ್ರೆ. ಇವಾಗ ಇನ್ನ ಸುತ್ತಮುತ್ತ ಹಳ್ಳಿಗಳೆಲ್ಲ ಸೇರಿ ಇನ್ನ ಜಾಸ್ತಿ ಜನ ಬರ್ತಾನೆ ಇರ್ತಾರೆ. ಗಣೇಶನ ಜಾತ್ರೆ ಯಾವಾಗಲೂ ಜಾಸ್ತಿ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಳ್ಳೇದಾಗ್ಲಿ ಎಲ್ಲಾರ್ಗು ಅಂತ ಎಲ್ಲಾರ್ಗು ಬಯಲು ಉದ್ಭವ ಗಣೇಶನ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಈ ಜಾತ್ರೆ ನೋಡ್ತಾ ಇದ್ರೆ ಚಿಕ್ಕ ಏಜಲ್ಲಿ ನೋಡಿದ್ರೆ ತಗೊಬೇಕು ಅಂತ ಆಸೆ ಇತ್ತು. ಏನ್ ಮಾಡ್ತೀರಾ, ಅವಾಗ ಟೈಮ್ ಇತ್ತು, ಎಲ್ಲ ಇತ್ತು, ದುಡ್ಡಿರಲಿಲ್ಲ. ಇವತ್ತು ದುಡ್ಡು ಐತೆ, ಎಲ್ಲ ಐತೆ, ಬಟ್ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಇಷ್ಟೇ ಹೇಳಿದ್ದಾರೆ ಯಾವ್ಯಾವ ಏಜ್ ಅಲ್ಲಿ ಏನೇನ್ ಮಾಡ್ಬೇಕು, ಆ ಏಜ್ ಅಲ್ಲಿ ಮಾಡ್ಬೇಕು ಅಂತ. ನಮ್ಗೆ ಚೈಲ್ಡ್ಹುಡ್ ಅಲ್ಲಿ ಅವಕಾಶ ಕೊಡ್ಲಿಲ್ಲ, ನಮ್ಮ ಮನೆಯವರು ಕಾಸು ಕೊಡ್ಲಿಲ್ಲ, ಜಾಸ್ತಿ ತಿರ್ಗಕ್ ಬಿಟ್ಟಿಲ್ಲ. ಇವಾಗ ತಿರುಗ್ತಾ ಇದೀವಿ, ಬಟ್ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ. ಆದ್ರೂ ಜಾತ್ರೆ ಹೋಗ್ತಿದೆ. ನೋಡಿದ್ರೆ ತಗೊಬೇಕು ಅನ್ನೋ ಆಸೆ ಇದೆ, ತೊಗೊಳಕ್ಕೂ ದುಡ್ಡಿದೆ. ಅದ್ ಏನ್ ಮಾಡ್ತೀರಾ, ಇಂಟ್ರೆಸ್ಟ್ ಇಲ್ಲ. ಆ ಚೈಲ್ಡ್ಹುಡ್ ಬರೋ ಮೆಮೊರೀಸ್ ಇವಾಗ ಬರಲ್ಲ. ಎಷ್ಟೇ 1000 ಕೊಟ್ಟು ಅದನ್ನ ತಗೊಂತೀವಿ ಅಂದ್ರೂ ಆ ಚೈಲ್ಡ್ಹುಡ್ ಅಲ್ಲಿ ಆಗ್ತಿದ್ದಂತ ಹ್ಯಾಪಿನೆಸ್ ಇವಾಗ ನಮ್ಗೆ ಸಿಗಲ್ಲ. ಇವಾಗ ಲೇಸರ್ ಲೈಟ್ ಮಾಡ್ತಾರೆ, ನೋಡಿ ಖುಷಿ ಆಗುತ್ತೆ. ಲೇಸರ್ ಲೈಟ್ ಅಪ್ಪ, ಇವಾಗ ಏನ್ ಮಾಡ್ತೀರಾ, ನೋಡಿ ಖುಷಿ ಪಡ್ಬೇಕಷ್ಟೇ. ಏಜ್ ಲೇಸರ್ ಲೈಟ್ ನಮ್ಗೊಂಥರ ತುಂಬಾ ಡ್ರೀಮ್ ಕಾಡಿತಲ್ಲ ಅಂತ. ಬಟ್ ಇವಾಗ ತೊಳೋ ಒಂದೇ ಸರಿ 110 ತೊಳೋ ಕೆಪಾಸಿಟಿ ಇದೆ. 3 ವೈಬ್ ಬರಲ್ಲ ಅಷ್ಟೇ. ಇಷ್ಟೇ ಜೀವನ, ಏನು ಮಾಡಕ್ಕಾಗಲ್ಲ. ಇರೋ ಜೀವನನ ಸಂತೋಷವಾಗಿ ಖುಷಿಯಾಗಿ ನೆಮ್ಮದಿಯಿಂದ ಅದು ಹೆಂಗೆ ಅವನಮ್ಮ ನೆಮ್ಮದಿಯಿಂದ ಸಾಕ್ಷಿ. ಲೈಫ್ ತುಂಬಾ ಸಿಂಪಲ್ ಆಗಿದೆ, ನಾವೇ ಕಾಂಪ್ಲಿಕೇಟ್ ಮಾಡ್ತಾ ಇರೋದು. ದೇವನಿಗೂ ತುಂಬಾ ಸ್ವಲ್ಪ ಜೀವನ ನಡೆಸೋದು. ಹೇಳ್ತೀನಿ ಕೇಳಿ, ತುಂಬಾ ಸ್ವಲ್ಪ ಜೀವನ ನಡೆಸೋದು. ಎಲ್ಲ ಹೇಳ್ತಾರೆ ನಮ್ಮನ್ನ ಅಷ್ಟು ಕೋಟಿ ಇರ್ಬೇಕು, ಇಷ್ಟು ಕೋಟಿ ಇರ್ಬೇಕು. ಬೇಡ ರೀ ಸರ್, ಕೋಟಿ ಯಾಕೆ ಬೇಕು? 500 ರೂಪಾಯಿ ಸಾಕು ಸರ್. ನೆಮ್ಮದಿಗೆ 500 ರೂಪಾಯಿ ನಿಯತ್ತ ದುಡ್ಕೊಂಬ. ಬನ್ನಿ ನೆಮ್ಮದಿ ಊಟ ಮಾಡಿ ಶಿವ ಅಂತ ಹೋಗಿ ಮಲ್ಕೊಳ್ಳೋಣ. ಗಾಯ್ಸ್ ನನ್ನ ಫ್ರೆಂಡ್ಸು
ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ. ಆಕ್ಚುಲಿ ಇನ್ನ 3 ಜನ ಮಿಸ್ ಆಗಿದ್ದಾರೆ ನಮ್ಮ ಗ್ಯಾಂಗಲ್ಲಿ, ದೊಡ್ಡ ಮನೆ ಗ್ಯಾಂಗ್ ಇದು. ಸೊ ಇನ್ನ 3 ಜನ ಬಂದ್ರೆ ಒಳ್ಳೆ ವೈಬ್ ಇರೋದು. ಆದ್ರೂ ಅವ್ರು ಸ್ವಲ್ಪ ಇರ್ಬೇಕಿತ್ತು, ಆದ್ರೆ ನಾವೇನ್ ಮಿಸ್ ಮಾಡ್ಕೊಂಡಿಲ್ಲ, ಜಾಸ್ತಿ ಎಂಜಾಯ್ ಮಾಡಿದ್ವಿ. ನಾವು ಜಾತ್ರೆಗೆ ಬರೋದೇ ಎಂಜಾಯ್ ಮಾಡೋದಕ್ಕೆ. ನೀವೆಲ್ಲ ಅನ್ಕೊಂತಾರೆ ಹುಡುಗರು ಜಾತ್ರೆಗೆ ಹೋಗ್ತಾರೆ ಹುಡುಗಿರ್ ನೋಡ್ತಾರೆ ಅಂತ. ಬುಲ್ಶಿಟ್, ಅವೆಲ್ಲ ಸೀನೇ ಇಲ್ಲ. ಆಟಿಟ್ಯೂಡ್ ಅಲ್ಲಿ ಬರ್ತೀವಿ, ಜಾತ್ರೆ ನೋಡ್ಕೊಂತೀವಿ, ನಮ್ದು ವೈಬ್ ಇದೆ, ಎಂಜಾಯ್ ಮಾಡ್ತೀವಿ, ಗೇಮ್ಸ್ ಆಡ್ತೀವಿ. ಸರ್ ನಾವು ಫಸ್ಟ್ ಹುಡುಗರು ಇದು ಪೊಲೀಸ್ ಪ್ರಕಟಣೆ 10:30 ಆಗಿದೆ. ನಮ್ಮ ಹುಡುಗ ಹೇಳ್ದ ನಾವು ಜಾತ್ರೆಗೆ ಬುಲ್ಶಿಟ್ ಹುಡುಗಿ ನೋಡೋ. ಯಾರು ಹೇಳಿದ್ದು? ಭಕ್ತಾದಿಗಳು ಹುಡುಗ ಸರ್ ಹುಡುಗ ಹೇಳ್ದ ನಾವು ಜಾತ್ರೆಗೆ ಬರೋದು ಬರೀ ಕಲರ್ಸ್ ನೋಡಕ್ಕೆ, ಅದ್ ನೋಡಕ್ಕೆ, ಹುಡುಗಿ ನೋಡಕ್ಕಲ್ಲ ಅಂತ. ಯಾರು ಹೇಳಿದ್ದು? ಹುಡುಗರು ಜಾತ್ರೆಗೆ ಬರೋದೇ ಹುಡುಗಿರ್ ನೋಡಕ್ಕೆ ಅಂತ. ಈ ನನ್ನ ಮಗ ಇದನ್ನಲ್ಲ ಚಾಲ್ ಬಾಸ್ ನನ್ನ ಮಗ. ಹೆಂಗಸರ ಸೆರಗನ ಕಂಡ್ರೆ ಬಾಡಿ ಟೆಂಪರೇಚರ್ ರೈಸ್ ಆಗ್ಬಿಡುತ್ತೆ. ಎಂಜಾಯ್ ಮಾಡಕ್ಕೆ ಅಂತ ಹೇಳೋದು. ದೇವ್ರನ್ನ ತಗೊಂಡೋಗಿ ಗರ್ಭದ ಗುಡಿ ಕೊಡ್ಸಿ ಯಾರು ತಂದು ನೋಡ್ತಾರೆ ಹೇಳಿ? ಆಚೆ ಮೆರವಣಿಗೆ ಮಾಡಕ್ ಬಿಡತ್ತಾನೆ ಹುಡುಗರು. ಭಕ್ತಾದಿಗಳು ದೇವ್ರು ನೋಡೋದು, ಅವಾಗ ತಾನೆ ದೇವ್ರಿಗೊಂದು ಬೆಲೆ ಬರೋದು. ಜಾತ್ರೆಗೆ ದೇವ್ರು ನೋಡಕ್ಕೂ ಬರ್ತೀವಿ, ಜಾತ್ರೆ ನೋಡಕ್ಕೂ ಬರ್ತೀವಿ, ಹಂಗೆ ಹುಡುಗಿ ನೋಡಕ್ಕೂ ಬರ್ತೀವಿ. ಹಂಗಂತ ನಾವೇನು ಹುಡುಗಿರ್ ನೋಡಕ್ಕೆ ಬರೋದಿಲ್ಲ, ನಾವು ಬಂದಿದ್ದು ಊಟ ಮಾಡಕ್ಕಷ್ಟೇ. ನಮ್ಮ ಹುಡುಗ ಏನೆಲ್ಲ ಕಂಟೆಂಟ್ ಬೇಕು ಅಂದ್ರೆ ಕಂಟೆಂಟ್ ಕೊಟ್ಟಿದ್ದೀನಿ, ಯಾರು ತಪ್ಪಾಗಿ ತಿಳ್ಕೊಂಬೇಡಿ. ಎಲ್ರು ಇನ್ನೊಂದ್ ಮಕ್ಳು ತರ ನೋಡಿ, ಹುಡುಗಿ ನೋಡಕ್ ಬರಲ್ಲ. ನಂತರ ನಾವು ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ನಾವು ಜಾತ್ರೆ ಸಾರ್ ಊಟ ಕೊಡ್ತೀವಿ ಅಂದ್ರು, ಊಟ ಮಾಡಕ್ ಬಂದಿದೀವಿ. ಇವ್ನು ಹೇಳ್ತಾನೆ ಹುಡುಗಿ ಪಡಿಗೆ ಅಂತ, ಎಂತದ್ದು ಇಲ್ಲ, ಊಟ ಕೊಡ್ತಾರೆ, ಊಟ ಮಾಡಕ್ ಹೋಗ್ತಾ ಇದೀವಿ. ಸುಮ್ಮನೆ ತಮಾಷೆಗೆ ಅಷ್ಟೇ ಇವೆಲ್ಲ. ಏನಾರು ಇದನ್ನ ನೋಡ್ಬಿಟ್ರೆ ನಮಗೆ ಕೆರ ಬಿಸಾಕ ಗ್ಯಾರಂಟಿ. ಅದ್ರಲ್ಲಿ ನಮ್ಮ ಅಕ್ಕ ಫಸ್ಟ್ ಹುಡುಗಿ ಬೇಕಾ ನಿಂಗೆ ಅಂತ ಓಡಿಸ್ಕೊಂಬರ್ತಾಳೆ. ಬೇಡ, ಎಲ್ಲ ನೋಡಿದಾಯ್ತು ಮಾಡಿದೈತೆ, ಬೇಡ ಸಾಕು. ಗಣೇಶ ಅವ್ನು ದೇವ್ರು ಕೊಟ್ಟ ಜೀವನ ಕೊಟ್ಟಾನೆ, ಮಾಡ್ಕೊಂಡು ಹೋಗ್ತಾ ಇದೀವಿ. ಥ್ಯಾಂಕ್ ಯು.